ಕೊಡ್ರಿ. ಏ ಬ್ಯಾಡ, ನಿಮ್ಗೆ ಗೊತ್ತಿಲ್ಲನ? ಮೊದ್ಲಕ್ಕೆ 2-3 ದಿನ ಹದಿ ಹಾಲು ಬರ್ತೈತಿ, ಎದಿ ಹಾಲು ಅವ್ನು ಕೊಡ್ಬಾರ್ದು ಪಪ್ಪುಗ. ರಾಜುನ್ ಹೇಳಿನ, ಅವ್ನು ಹಸುವಾಲ್ ತೊಂಬರಂತಾನು. ಈಗ 1-2 ದಿನ ಹಸುವಾಲ್ ತೊಂಬರ್ತಾನ ರಾಜು, ಅದು ಕುಡ್ಸೋಣ. ಅದಕ್ಕಿಂತ ಮುಂಚೆ ಮೊದ್ಲಕ್ಕ ಜೇನುತುಪ್ಪ ಒಂದು ಸ್ವಲ್ಪ ಹಿಂಗೆ ಹಚ್ಚಿ ಜೇನುತುಪ್ಪ ತಿನ್ನಿಸಿ ಆಮೇಲೆ ಹಸುವಾಲ್ ಕುಡ್ಸೋಣ. ಆಮೇಲೆ 2 ದಿನ ಆದ ಕೂಡ ನಿಮ್ದು ಎದಿ ಹಾಲು ಬಿಳಿಯಕ್ಕಾಗಲ್ಲ, ಅವಾಗ ನಿಮ್ಗೆ ಕುಡ್ಸಂತೀಯ. ಕೊಲೆಸ್ಟ್ರಾಲ್ ಮೊದಲ 2 ದಿನದ ಎದೆಹಾಲು ಮಗುವಿಗೆ ತುಂಬ ಮುಖ್ಯ. ಅದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು, ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಕ್ಯಾನ್ಸರ್ ಸಂಭವಿಸುವ ರಿಸ್ಕನ್ನು ಕಡಿಮೆ ಮಾಡುತ್ತದೆ. ಇದನ್ನು ಕೊಡದಿದ್ದಾಗ ಮಗುವಲ್ಲಿ ರೋಗ ನಿರೋಧಕ ಶಕ್ತಿ ಕುಗ್ಗುತ್ತದೆ. ಇದರಿಂದ ಮಗು ಹಲವಾರು ರೋಗಗಳಿಂದ ಬಳಲುವ ಸಂಭವ ಹೆಚ್ಚುತ್ತದೆ. ಮಗುವಿಗೆ 6 ತಿಂಗಳುಗಳ ಮುಂಚೆ ಎದೆಹಾಲು ಹೊರತಾಗಿ ಬೇರೆ ಜೇನುತುಪ್ಪ, ಹಸು ಹಾಲು ಕೊಡಬಾರದು. ಪ್ರತಿಮಾ, ಹಾ ಅತ್ತೆ. ಏ ಚಿನ್ನು ಅಳ ಹೋಗ್ತೈತೆ ನೋಡಿ, ಹಾಲು ಕುಡಿಸಿ. ಬಂದೆ. ಹಾ ಅತ್ತೆ, ಇದು ಬಾಟಲ್ ತಗೊಂಡ್ಬಿಡಿ ಅತ್ತೆ. ಇದನ್ನ ಅವಳು ಏನೋ ಜಾಸ್ತಿ ಹೇಳಕ್ ಶುರು ಮಾಡಿದ್ರೆ ಕೊಟ್ಬಿಡಿ ಅತ್ತೆ. ಅತ್ತೆ ನನ್ನ ಫೈಲ್ ನೋಡಿದಿರಾ? ಏ ಅಲ್ಲೇ ಇದೆ ನೋಡಿ ಆ ಬೆಡ್ನಲ್ಲಿ. ಹಾ ಅತ್ತೆ, ಹಾ ಸಿಕ್ತು. ಅಡ್ವರ್ಟೈಸ್ ನೋಡಿ ಎದೆ ಹಾಲು ಬದಲಾಗಿ ಫಾರ್ಮುಲಾ ಮಿಲ್ಕ್ ಕುಡಿಸುತ್ತಾರೆ. ಇದರಿಂದ ಮಗುವಿಗೆ ಅಷ್ಟೇ ಅಲ್ಲ, ತಾಯಿಗೂ ಕೂಡ ತೊಂದರೆಯಾಗುತ್ತದೆ. ಮಗುವಿನ ಜೀರ್ಣಶಕ್ತಿ ಹಾಗೂ ಉಸಿರಾಡಲು ತೊಂದರೆಯಾಗುವ ಸಾಧ್ಯತೆ ಹೆಚ್ಚುತ್ತದೆ. ತಾಯಿಯಲ್ಲಿ ಓವರಿಯನ್ ಹಾಗೂ ಬ್ರೆಸ್ಟ್ ಕ್ಯಾನ್ಸರ್ ಆಗುವ ಸಂಭಾವನೆ ಹೆಚ್ಚುತ್ತದೆ. ಹಾಲಿನ ಉತ್ಪನ್ನ ಕಮ್ಮಿ ಆಗುತ್ತದೆ. ಏನ ಜ್ಯೋತಿ, ಬರೀ ಯಾವಾಗ ನೋಡಿದ್ರು ಅದಕ್ಕೆ ಹಾಲು ಬಿಡಿಸೋದ್ರಾಗ ಇರ್ತೀಯಲ್ಲ. ಇನ್ನೇನ್ ಮಾಡ್ಬೇಕತ್ತೆ? ಇಲ್ಲಿ ನೋಡಿಲ್ಲ, ಒಂದ್ ಸ್ವಲ್ಪ ಏನ್ರ ತಿನ್ನಿಸ್ಬೇಕು. ಅದಕ್ಕೆ 5 ತಿಂಗಳ ಆಗ್ಬತ್ತ ಮಗುಗ. ಇನ್ನ ಎದೆ ಹಾಲ ಕುಡಿಸಿದ್ರ ತೆಗಿ ಇಲ್ಲೇ. ಸ್ವಲ್ಪ ನೀರ್ ಅದು ಕುಡಿಸ್ಬೇಕು. ನಿಮ್ ಎದಿ ಹಾಲ್ದಾಗ ನೀರ ಅಂಶ ಕಮ್ಮಿ ಇರ್ತೈತಿ. ಮಗುವಿಗೆ ಮೊದಲ 6 ತಿಂಗಳು ಎದೆಹಾಲು ಮಾತ್ರ ನೀಡಬೇಕು. ಇದರಿಂದ ಮಗುವಿಗೆ ಸೋಂಕುಗಳ ವಿರುದ್ಧ ರಕ್ಷಣೆ, ಕರುಳಿನ ಕಾಯಿಲೆಗಳ ವಿರುದ್ಧ ರಕ್ಷಣೆ ಹಾಗೂ SIDS ವಿರುದ್ಧ ರಕ್ಷಣೆ ಸಿಗುತ್ತದೆ. ಇದರ ಜೊತೆಗೆ ಸಕ್ಕರೆ ಕಾಯಿಲೆ ಆಗುವ ಸಾಧ್ಯತೆಯನ್ನು ಕೂಡ ಕಡಿಮೆ ಮಾಡುತ್ತದೆ. Breastfeeding friendly hospital initiative include 10 steps. First one, hospital policies. Second one, staff competency. Third one, antenatal care. Fourth one, care right after the birth. Fifth one, support mothers with the breastfeeding. Sixth one, supplementing. Seventh one, rooming in. Eighth one, responsive feeding. Ninth one, bottles, teeths and pacifiers. 10th one, discharge.